ಅದು ಕೆಲವೊಂದು ಹೇಳೋದು ಮಾತಿದೆ, ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗುವಾಗ ನೀವು ಯಾವಾಗಲೂ ರಜಾ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಬಿಡೋದಿಲ್ಲ. ಎಷ್ಟೋ ಸಲ ಪ್ಲಾನ್ ಮಾಡ್ತಾರೆ, ಆಗೋದಿಲ್ಲ. ದೇವರಿಗೆ ದರ್ಶನ ಕೊಡಬೇಕು ನಿಮಗೆ ಅಂತ ಅನಿಸಿದಾಗಷ್ಟೇ ನೀವು ಹೋಗೋಕ್ಕೆ ಸಾಧ್ಯ ಅನ್ನೋ ಸತ್ಯವಾದ ಮಾತನ್ನು ವಿಚಾರ. ಕೇಳಿದ್ದೀವಿ. ಹೌದು, ಇದು ನಿಜ. ಯಾಕಂದ್ರೆ ಉಪನಿಷತ್ತುಗಳಲ್ಲಿ ಹೇಳುವಾಗ ಅವರು ದೇವರು ಯಾರಿಗೆ ಸಿಗ್ತಾನೆ ಅಂತ ಹೇಳುವಾಗ ಉಪನಿಷತ್ತುಗಳಲ್ಲಿ ಹೇಳ್ತಾರೆ ಇದೇನಂದ್ರೆ ನ ಪ್ರವಚನೇನ ಲಭ್ಯ, ಪ್ರವಚನದಿಂದ ಲಭ್ಯ ಆಗೋದಿಲ್ಲ. ನ ದಾನೇನ ತಪಸ, ತಪಸ್ಸಿನಿಂದನೋ ದಾನದಿಂದನೋ ಇನ್ಯಾವುದರಿಂದನೋ ಅಧ್ಯಯನದಿಂದ ಲಭ್ಯ ಆಗೋದಿಲ್ಲ. ಅವನು ಯಾರನ್ನ ಅವನು ಇಚ್ಛೆ ಪಡ್ತಾನೋ ಅವನಿಗೆ ಮೋಕ್ಷವಾಗ್ತದೆ ಅಂತ ಉಪನಿಷತ್ತು ಹೇಳ್ತದೆ. ಇದೆಷ್ಟು ಅಪ್ರಾಪ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ನೀವೇನೋ ಬಯಸ್ತಾ ಇರ್ಬೋದು, ನೀವೇನೋ ಜಾಸ್ತಿ ಓದಿದ್ದೋ ಅಥವಾ ನೀವೇನೋ ಜಾಸ್ತಿ ಬಹಳ ನಿಷ್ಠೆಯಲ್ಲಿದ್ದೀನಿ ಅಂತಾನೋ ಅಥವಾ ಜಾಸ್ತಿ ದುಡ್ಡಲ್ಲಿದ್ದೀನಿ ಅಂತಾನೋ ಏನೋ ಒಂದು ಭಾವನೆಯಲ್ಲಿ ನೀವು ಇರ್ಬೋದು, ಅಥವಾ ಬಹಳ ದಾನಗಳನ್ನು ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನಾನು ಮೋಕ್ಷಕ್ಕೆ ಹೊರಟೋಗ್ಬಿಡ್ತೀನಿ ಅಂತ. ಅದಕ್ಕೆ ಅವರು ಉಪನಿಷತ್ಕಾರರು ತುಂಬ ಚೆನ್ನಾಗಿ ಹೇಳಿದರು. ಉಪನಿಷತ್ತಿನಲ್ಲಿ ವೇದಪುರುಷ ಹೇಳ್ತಾನೆ, ಸಹ ಎಂ ವೃಣುತೆ, ಅವನು ಯಾರನ್ನು ಆಸೆ, ಅವನಿಗೆ ಮೋಕ್ಷವೇ ಹೊರತು ನೀವು ಆಸೆ ಪಟ್ಟಿದ್ದಲ್ಲ ಅಂತ. ಆದ್ದರಿಂದ ನೀವು ಹೇಳಿದ ಸರಿ ಇದೆ. ಎಷ್ಟೋ ಜನ ಕ್ಷೇತ್ರಗಳಿಗೆ ಹೋಗಬೇಕು, ಸೇತು ಯಾತ್ರೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ತಿರುಪತಿ ಯಾತ್ರೆ, ಶ್ರೀರಂಗ ಯಾತ್ರೆ ಮಾಡಬೇಕು ಅಂತಾರೆ, 12 ಜ್ಯೋತಿರ್ಲಿಂಗಗಳನ್ನ ನೋಡ್ಕೊಂಬಂದ್ಬಿಡೋಣ, ಒಂದು ಪರಿಕ್ರಮ ಮಾಡ್ಕೊಂಬಿಡೋಣ, ಕಾಶಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತೆಲ್ಲ ಯೋಚನೆ ಮಾಡ್ತಾರೆ. ಇಲ್ಲ ಈ ಸಲ ಮೇಲ್ಕೋಟೆ ವೈರ್ಮುಡಿ ನೋಡ್ಬಿಡ್ಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಆಗೋದಿಲ್ಲ, ಕೆಲವೊಮ್ಮೆ ನಡೆಯೋದಿಲ್ಲ, ಆದರೆ ಕೆಲವೊಮ್ಮೆ ನಡೆಯುತ್ತೆ. ಅದಕ್ಕೆ ಶಾಸ್ತ್ರಗಳೇನು ಹೇಳ್ತವೆ ಅಂತ ಹೇಳಿದ್ರೆ, ಅವನು ಇದು ಭಕ್ತಿಯಿಂದ ಯಾರು ಕೇಳ್ತಾರೋ ಅವರನ್ನು ಅವನು ಇಷ್ಟಪಟ್ಟಾಗ ಅದೆಲ್ಲ ಆಗುತ್ತೆ ಅಂತ. ಅದಕ್ಕೆ ನಾವು ಹೇಳುವಾಗ ಎಷ್ಟೋ ಸಲ ಕಾಮನ್ ಮಾತುಗಳಲ್ಲಿ ಜನ ಹೇಳೋದು ಕೇಳ್ಬೋದು, ಅವನು ಕರ್ಸ್ಕೊಂಡ್ರೆ ನಾನು ಬರ್ತೀನಿ ಅಂತ. ಅದು ದೊಡ್ಡವರ ಒಂದು ಸೌಜನ್ಯ ಅಲ್ವೇ? ನಾವು ಸೌಜನ್ಯ ಜೊತೆಲಿ ಕುಳಿತಿರುವಾಗ ಈ ಸೌಜನ್ಯವನ್ನು ಯೋಚನೆ ಮಾಡಬೇಕು. ದೊಡ್ಡವರು ಒಂದು ಸೌಜನ್ಯವನ್ನು ಇಟ್ಕೊಂಡಿದ್ರು ಯಾವಾಗಲೂ, ಏನಂತಂದ್ರೆ ಅದನ್ನು ಹೇಳೋರು, ಆ ಪರಮಾತ್ಮನ ಇಚ್ಛೆ ಇದ್ದರೆ ನಾನು ಆಗ್ತದೆ.